ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಪ್ರಪಂಚ. ನಾನು ನಿಮ್ಮ ಭವಾನಿ ಮಂಜೇಶ್. ಇವತ್ತು ಸಂಡೇ, ಲೇಝಿ ಸಂಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಎದ್ದಿದ್ದು ನಾನು ನನ್ನ ಮಗಳು 9:30ಗೆ. ಎದ್ದ ತಕ್ಷಣ ಇಬ್ಬರು ಫ್ರೆಶ್ ಅಪ್ ಆಗಿ ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಡೈರೆಕ್ಟ್ ಕಿಚನಿಗೆ ಬಂದ್ವಿ. ಕಿಚನಿಗೆ ಬಂದು ಹಾಲು ಕಾಯಕ್ಕಿಟ್ಟ ಮೇಲೆ ಎಗ್ ನೂಡಲ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಮ್ಯಾಗಿ, ಎಗ್ ನೂಡಲ್ಸ್ ಎಲ್ಲ ನಾನು ತುಂಬಾ ಕಮ್ಮಿ ಮಾಡೋದು, ಎಲ್ಲೋ ಅಪರೂಪಕ್ಕೆ ಮಾಡೋದು. ಯಾಕಂದರೆ ನಾನು ಅದನ್ನೆಲ್ಲ ನಮ್ಮ ಮನಸ್ವಿಗೆ ಕೊಡಲ್ಲ ಜಾಸ್ತಿ. ಅಯ್ಯೋ ಏನಪ್ಪ ಮಗು ಕೈಲಿ ಚಾಕು ಕೊಟ್ಟಿದ್ದೀರಾ ಅಂತ ಅಂದ್ಕೊಂಬಿಡಿ, ಅದು ಶಾರ್ಪ್ ಇಲ್ಲ. ಸೊ ನೋಡಿ, ಈ ಥರ ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಡ್ತಾಳೆ ನನಗೆ. ಯಾಕಂದರೆ ನಮ್ಮ ಮನೆ ಅಕ್ಕಪಕ್ಕ ಮಕ್ಕಳು ಯಾರೂ ಇಲ್ಲ ನನ್ನ ಮಗಳಿಗೆ ಆಟ ಆಡೋಕ್ಕೆ. ಆಲ್ಮೋಸ್ಟ್ ಅವಳಿಗೆ ಸ್ಯಾಟರ್ಡೆ ಸಂಡೇ ನಾನೇ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು ಅವಳನ್ನ. ಅವಳ ಜೊತೆ ಮಗು ಥರ ನಾನು ಆಟ ಆಡ್ತೀನಿ. ಯಾಕಂದರೆ ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ, ಸಿಟಿಲೆಲ್ಲ ಅಕ್ಕಪಕ್ಕದ ಮನೇಲಿ ಎಲ್ಲೋ ರೇರು ಮಕ್ಕಳಿದ್ರೂ ಅವ್ರದ್ದೇ ಆದ ಒಂದು ಬ್ಯುಸಿ ಶೆಡ್ಯೂಲಲ್ಲಿರ್ತಾರೆ. ನಮ್ಮನೆ ಏರಿಯಾದಲ್ಲಂತೂ 7 ಏಜಿನ ಮಕ್ಕಳುಗಳು ಯಾರೂ ಇಲ್ಲ. ಹಾಗೆ ನಾನು ಇವಾಗ ರೀಸೆಂಟಾಗಿ ಹಾಕಿದ ವಿಡಿಯೋದಲ್ಲಿ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬಂದಿದೆ. ತುಂಬಾ ಖುಷಿ ಆಗುತ್ತೆ. ಅಕ್ಕ ನಿಮ್ಮ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ, ರೆಗ್ಯುಲರಾಗಿ ವಿಡಿಯೋ ಮಾಡಿ ಹಾಕಿ ಅಂತ ಇದ್ದೀರಾ. ಆದಷ್ಟು ರೆಗ್ಯುಲರಾಗಿ ನನಗೆ ಫ್ರೀ ಸಿಕ್ಕಿದಾಗ ವಿಡಿಯೋ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇನ್ಮೇಲೆ ಹೀಗೆ ಕಂಟಿನ್ಯೂಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಕೊಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬರ್ತೀನಿ, ಇನ್ಮೇಲೆ ವಿಡಿಯೋದಲ್ಲಿ ರೆಗ್ಯುಲರಾಗಿ ಸಿಗ್ತಾ ಇರ್ತೀನಿ. ನಿಮ್ಮ ಕಮೆಂಟ್ಗಳನ್ನೆಲ್ಲ ನಾನು ನೋಡಿರ್ತೀನಿ, ಲೈಕ್ ಮಾಡಿರ್ತೀನಿ. ಯಾರಿಗಾದರೂ ರಿಪ್ಲೈ ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಹಾಗೆ ಯಾರೋ ಒಂದಿಬ್ಬರು ಈಗ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ, ವಿನೋದ ಕನ್ನಡ ವ್ಲಾಗು. ಅಕ್ಕ ನಾವು ನಿಮ್ಮ ವಿಡಿಯೋಗೆ ಕನೆಕ್ಟ್ ಆಗಿದ್ದೀವಿ, ನೀವು ಕನೆಕ್ಟ್ ಆಗಿ ಅಂತ ಮೆಸೇಜ್ ಹಾಕಿದ್ದೀರಾ. ಹೌದು, ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಆಲ್ ದ ಬೆಸ್ಟ್ ನಿಮಗೆ. ಮತ್ತು ಇನ್ನೊಬ್ಬರು ಯಾರೋ ಹಾಕಿದ್ದಾರೆ, ಇನ್ನೊಬ್ಬರು ಅಷ್ಟೇ ಯೂಟ್ಯೂಬರೇ. ಅವರು ಪಾಪ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. ಅವರು ಅಷ್ಟೇ, ಅಕ್ಕ ನಿಮ್ಮ ವಿಡಿಯೋಗೆ ಕನೆಕ್ಟ್ ಆಗಿದ್ದೀವಿ, ಸಿಂಧು ವ್ಲಾಗ್ ಚಾನಲ್ ಅಂತ. ನಿಮ್ಮ ವಿಡಿಯೋಗೆ ನಾವು ಸಬ್ಸ್ಕ್ರೈಬ್ ಮಾಡಿದ್ದೀವಿ, ನೀವು ಕೂಡ ಕನೆಕ್ಟ್ ಆಗಿ ಅಂದಿದ್ದೀರಾ. ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಸಿಂಧು ಅವರೇ. ಆಲ್ ದ ಬೆಸ್ಟ್. ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ. ಸಾಮಾನ್ಯವಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನನ್ನ ಟೈಮ್ ಪಾಸಿಗೋಸ್ಕರ. ಸೀರಿಯಸ್ಲಿ ಒಂದು ಒಳ್ಳೊಳ್ಳೆ ಮೆಮೊರೀಸ್ನ ಸೊ ನನ್ನ ಯೂಟ್ಯೂಬ್ ಜರ್ನಿಲಿ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನಾನು ತುಂಬಾ ವ್ಲಾಗ್ಸ್ಗಳು ನೋಡ್ತಿದ್ದೆ, ಸೊ ಹಾಗಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಅದು ಒಂಥರ ಏನಂತಾರೆ, ನನಗೆ ಹಾಬೀಸ್ ಥರ ಆಗ್ಬಿಡ್ತು. ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಗಳನ್ನ ನೋಡಿ ನಾನು ಇನ್ಸ್ಪೈರ್ ಆಗ್ತಾ ಇದ್ದೀನಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆ ವಿಡಿಯೋ ಮಾಡೋಣ, ನಮ್ಮಿಂದ ಇಷ್ಟು ಜನ ಇನ್ಸ್ಪೈರ್ ಆಗ್ತಿದ್ದಾರೆ. ನಾನು ಯಾಕೊಂದು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ವಿಡಿಯೋ ಮಾಡಬಾರ್ದು ಅಂತ ಅನಿಸಿದ ಮೇಲೆ ರೆಗ್ಯುಲರಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಈ ಜರ್ನಿ ಎಲ್ಲಿಗೋಗಿ ಎಂಡ್ ಆಗುತ್ತೋ, ನನಗಂತೂ ಗೊತ್ತಿಲ್ಲ. ಸ್ಟಿಲ್ ನನ್ನ ಕೈಲಿ ಯಾವ್ಯಾವ ಥರ ವಿಡಿಯೋ ಮಾಡೋಕ್ಕಾಗುತ್ತೆ ಆ ಥರ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಜನ ತುಂಬಾ ಕಮೆಂಟ್ಗಳು ಕೇಳಿದ್ದೀರಾ. ಒಂದು ದಿನ ಕಮೆಂಟ್ಗೆ ಅಂತಲೇ ವಿಡಿಯೋ ಮಾಡ್ತೀನಿ. ನಾನಿಲ್ಲಿ ನೂಡಲ್ಸ್ಗೆ ಮೊದಲು ನಾನು ತೊಗೊಂಡಿರೋದು ಇಲ್ಲಿ ಇದು ಅಕ್ಕ ನೂಡಲ್ಸು. ಇದಕ್ಕೆ ಸ್ವಲ್ಪ ನೀರು ಹಾಕಿ, ನೀರಿಗೆ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಒಂದು ಕುದಿ ಬರೋಷ್ಟು ಬೇಯಿಸ್ಕೊಬೇಕು. ಅಂದರೆ ನಾವು ಅದು ಒಂದು ಕುದಿ ಬಂದ ತಕ್ಷಣ ಹೀಗೆ ಮುಟ್ಟು ನೋಡಿದ್ರೆ ಕಟ್ಟಾಗಬೇಕು. ಆ ಥರ ಮಾಡಿಕೊಂಡು ಎತ್ತಿಟ್ಕೊಂಡು ಮೇಲೆ ತಣ್ಣೀರು ಹಾಕಿ ಉದುದ್ರಾಗಿ ಬರುತ್ತೆ. ಅದನ್ನು ನೀವು ಒಂದು ಕುದಿ ಬಂದ ತಕ್ಷಣ ಸೋಸ್ಕೊಂಡ್ಮೇಲೆ ಮೇಲ್ಗಡೆ ವಾರ್ಮ್ ವಾಟರ್ ಹಾಕ್ಬಿಡ್ಬೇಕು. ಇಲ್ಲ ಅಂದರೆ ಅಂಟ್ಕೊಂಡಂಗೆ ಸ್ಟಿಕ್ಕಿ ಥರ ಇರುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಹಿಂಗೆ ಕಟ್ಟಾದ ತಕ್ಷಣ ಇಮಿಡಿಯೇಟ್ ಆಫ್ ಮಾಡಿಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ನೋಡಿ, ನನ್ನ ಮಗಳಿಗೆ ಯಾವ್ಯಾವ ಥರ ಕೆಲಸ ಕೊಡ್ತೀನಿ ಅಂತ ಶುಂಠಿ ಬೆಳ್ಳುಳ್ಳಿನ ಕೊಡ್ತಾ ಇದ್ದಾಳೆ. ಸೊ ಹಾಗೆ ಒಂದು ಬಾಣಲೆಗೆ ನೀವೆಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರಾ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ನನ್ನ ಮಗಳು ಜಜ್ಜಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು ನೀಟಾಗಿ
ಸಾಫ್ಟಾಗಿ ಫ್ರೈ ಆಗಬೇಕಿದು. ಇದು ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಅರಿಶಿನ, ಮತ್ತು ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಮೆಣಸಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಅಚ್ಚ ಮೆಣಸಿನ ಪುಡಿ, ಚಿಲ್ಲಿ ಪೌಡರು ಎಷ್ಟು ನಿಮಗೆ ಡಿಪೆಂಡ್ಸ್ ಅಪಾನ್. ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಖಾರ ಜಾಸ್ತಿ, ಕಮ್ಮಿ ತಿಂತೀರಾ ಅಂದರೆ ಕಮ್ಮಿ. ಕೆಚಪ್ ಹಾಕೋಣ ಅಂತ ತೊಗೊಂಡೆ, ಆದರೆ ಆ ಕ್ಯಾಪ್ನ ನನಗೆ ಓಪನ್ ಮಾಡೋಕ್ಕೆ ಆಗಿಲ್ಲ. ಓಕೆ, ಟೊಮೊಟೊ ಹಾಕಿದ್ದೀನಲ್ಲ ಅಂತ ಸುಮ್ಮನೆ ಆದೆ. ನೋಡಿ, ಸೋಯಾ ಸಾಸ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಜಸ್ಟ್ ಸ್ವಲ್ಪ ಟೇಸ್ಟ್ ಎನ್ಹಾನ್ಸಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೆ. ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು 4ರಿಂದ 5 ಎಗ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಸ್ವಲ್ಪ. ಆಮೇಲೆ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನೂಡಲ್ಸ್ನ ಬಾಯ್ಲ್ ಮಾಡ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ, ಜೊತೆಗೆ ಈರುಳ್ಳಿ ಉರಿಬೇಕಾದ್ರೂ ಉಪ್ಪು ಹಾಕಿರ್ತೀವಿ. ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಮತ್ತೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಈ ಥರ ಡ್ರೈಯಾಗಿ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನೂಡಲ್ಸ್ನ ಈ ಥರ ನೋಡಿ ಉದ್ದುದ್ರಾಗಿರುತ್ತೆ, ಇದನ್ನು ತೆಗ್ದು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ತುಂಬ ಉದ್ದುದ್ದಾಗೆ ಬಿಡ್ಬೋದು, ಬಟ್ ನಾನಿಲ್ಲಿ ಕಟ್ ಮಾಡಿದ್ದೀನಿ. ಯಾಕಂದರೆ ತುಂಬ ಉದ್ದುದ್ದ ಇದ್ದರೆ ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿರ್ತೀನಿ ನಾನಿಲ್ಲಿ ನೂಡಲ್ಸ್ನ. ಈ ಥರ ಒಂದು ಒಳ್ಳೆ ನಿಧಾನಕ್ಕೆ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಟೇಸ್ಟ್ ನೋಡಿ, ಉಪ್ಪು ಬೇಕು ಅಂದರೆ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮದು ನೂಡಲ್ಸು ರೆಡಿ ಆಯಿತು. ಸೊ ನನ್ನ ಹಸ್ಬೆಂಡ್ ಅರ್ಲಿ ಮಾರ್ನಿಂಗ್ ಬೇಗನೆ ಹೋಗಿದ್ದರು, ಅವ್ರ ತಿಂಡಿಗೆ ಬರಲ್ಲ ಅಂತ ಅಂದಿದ್ರು. ನಾನು, ವಿನು, ಮನಸ್ವಿ 3 ಜನಕ್ಕೆ ನಾನು ತಿಂಡಿ ಮಾಡ್ಕೊಂಡಿದ್ದು. ಸೊ ವಿನೂನು ಹೊರಗಡೆ ಹೋಗಿದ್ದ, ಅಷ್ಟರಲ್ಲಿ ವಿನೂನು ಬಂದ. ಸೊ ನನ್ನ ನೂಡಲ್ಸ್ ರೆಡಿ ಆಯಿತು. ತಿಂಡಿ ತಿಂದ್ಬಿಟ್ಟು ಒಂದು ರೌಂಡು ನೆಟ್ಫ್ಲಿಕ್ಸಲ್ಲಿ ಮೂವಿ ಹಾಕ್ಕೊಂಡು ನೋಡ್ದು. ಮೂವಿ ಹಾಕ್ಕೊಂಡು ನೋಡಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಹೇರ್ಗೆ ಆಯಿಲ್ ಹಚ್ಚೋಣ ಅಂತ ಇದು ಬಂದ್ಬಿಟ್ಟು ಹರಳೆಣ್ಣೆ ಮನೇಲೇ ಮಾಡಿರೋದು ಖಾಲಿಯಾಗಿದೆ, ಮತ್ತೆ ಮಾಡಿಸ್ಕೊಬೇಕು. ಇದು ಕೊಬ್ಬರಿ ಎಣ್ಣೆ ಮತ್ತು ಭೃಂಗಾಮಲಕ ಹೇರ್ ಆಯಿಲು ಎರಡೂ ಮಿಕ್ಸ್ ಮಾಡಿಟ್ಟಿರ್ತೀನಿ. ನಾನು ಕಾಮನ್ನಾಗಿ ಮನೇಲೇ ಕೊಬ್ಬರಿ ಎಣ್ಣೆಗೆ ಹೋಮ್ ಮೇಡ್ ಎಣ್ಣೆ ಪ್ರಿಪೇರ್ ಮಾಡ್ಕೊತೀನಿ. ಇತ್ತೀಚೆಗೆ ನನಗೆ ಆ ಎಣ್ಣೆಗೆ ಪ್ರಿಪೇರ್ ಮಾಡೋಂಥ ಐಟಮ್ಗಳು ಸಿಕ್ಕಿರಲಿಲ್ಲ, ಹಾಗಾಗಿ ಭೃಂಗಾಮಲಕ ಎಣ್ಣೆ ತಂದು, ಸೊ ನನ್ನ ಮೈದನ ಮದುವೆ ಎಲ್ಲ ಇತ್ತಲ್ಲ, ಬ್ಯುಸಿ ಆಗಿದ್ನಲ್ಲ, ಅದನ್ನು ತಂದು ಮಿಕ್ಸ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೊತೀನಿ. ನನ್ನ ಮಗಳು ಕೂದಲು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂದರೆ, ಅವಳಿಗೆ ಕೂದಲು ಅಂದರೆ ತುಂಬಾ ಇಷ್ಟ, ತುಂಬಾ ಸಿಲ್ಕಿಯಾಗಿ ಸ್ಮೂತಾಗಿದೆ. ನಾನು ಆದಷ್ಟು ನನ್ನ ಮಗಳು ಹೇರು ಮತ್ತು ಸ್ಕಿನ್ನ ತುಂಬಾ ಕೇರ್ ಮಾಡ್ತೀನಿ. ಯಾಕಂದರೆ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಹೆಣ್ಮಕ್ಳು ಕೂದಲಾಗಿರ್ಬೋದು, ಸ್ಕಿನ್ ಆಗಿರ್ಬೋದು ತುಂಬಾ ಕೇರ್ ಮಾಡಬೇಕು. ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಒಂದು ಏಜಿಗೆ ಬರೋ ತನಕ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕಿನ್ನು, ಹೇರ್ನ ಕೇರ್ ಮಾಡೋದು. ನಾನು ಇವಳಿಗೆ ವಾರದಲ್ಲಿ 2 ಸಲ ಈ ಥರ ನೀಟಾಗಿ ರೂಟಿಗೆಲ್ಲ ನೀಟಾಗಿ ಆಯಿಲ್ ಅಪ್ಲೈ ಮಾಡಿ ಒಂದೊಳ್ಳೆ ಮಸಾಜ್ ಕೊಟ್ಟು ತಲೆ ಸ್ನಾನ ಮಾಡಿಸ್ತೀನಿ. ವಾರದಲ್ಲಿ 2 ಸಲ ನಾನು ನನ್ನ ಮಗಳಿಗೆ ತಲೆ ಸ್ನಾನ ಮಾಡೋದು. ಯಾಕಂದರೆ ಅವಳಿಗೆ ಈ ಏಜ್ಗೆ ಇಷ್ಟು ಉದ್ದ ಹೇರ್ ಇರೋದ್ರಿಂದ ಡೈಲಿ ಸ್ಕೂಲಿಗೆಲ್ಲ ನಾನು ಸ್ನಾನ ಮಾಡಿ ಅಷ್ಟು ಬೇಗ ಕಳ್ಸೋಕ್ಕಾಗಲ್ಲ, ಶೀತ ಆಗಿಬಿಡುತ್ತೆ. ಇವಾಗ ಬೇರೆ ಚಳಿ ಆಗಿರೋದ್ರಿಂದ ಸೊ 2 ದಿನ ನೀಟಾಗಿ ಈ ಥರ ಎಣ್ಣೆ ಅಪ್ಲೈ ಮಾಡಿ, ಅಂದರೆ ಬೆಳಗ್ಗೆ ಹಚ್ಚಿದ್ರೆ ಸಂಜೆ ಸ್ನಾನ ಮಾಡಿಸ್ಬಿಡ್ತೀನಿ. ಒಂದಿನ ಎಲ್ಲ ಬಿಡೋಕ್ಕೆ ಹೋಗಲ್ಲ ನಾನು. ಶನಿವಾರ ಇಲ್ಲ ಭಾನುವಾರ ಒಂದು ದಿನ ಮಾಡಿಸ್ತೀನಿ, 2ರಲ್ಲಿ 1 ದಿನ. ವಾರದಲ್ಲಿ ಮಧ್ಯ ದಿನ ಬುಧವಾರ ಇಲ್ಲ ಗುರುವಾರ ಈ ಥರ ನೀಟಾಗಿ. ಅವಳಿಗೆ ಕೂದಲು ಅಂದರೆ ಇಷ್ಟ, ಆದರೆ ಎಣ್ಣೆ ಹಾಕೋದು ಅಂದರೆ ಇಷ್ಟ ಆಗಲ್ಲ ನನ್ನ ಮಗಳಿಗೆ. ಎಷ್ಟು ಅಳ್ತಾಳೆ ಗೊತ್ತಾ, ಅಮ್ಮ ಸಾಕು ಬಿಡಮ್ಮ ಅಂತಲೇ ಇರ್ತಾಳೆ. ನಾನಂತೂ ಬಿಡೋದೇ ಇಲ್ಲ, ನೀಟಾಗಿ ಪ್ರತಿಯೊಂದು ರೂಟ್ಗೂ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ ಅವಳಿಗೆ ಆಮೇಲೆ ಬಿಡೋದು. ಎತ್ತಿ ಈ ಥರ ಒಂದು ಬ್ಯಾಂಡ್ ಹಾಕಿ ಬಿಡ್ತೀನಿ. ಯಾಕಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಈ ಥರ ಅಭ್ಯಾಸನ ರೂಢಿ ಮಾಡಬೇಕು. ನಾನು ನೋಡಿದ್ದೀನಿ ತುಂಬ ಜನ ಎಣ್ಣೆನೇ ಹಾಕೋದಿಲ್ಲ ಮಕ್ಕಳಿಗೆ. ನಮ್ಮ ಸ್ಕ್ಯಾಲ್ಪಿಗೆ ಎಣ್ಣೆ ಅಂಶ ಇರಬೇಕು, ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ರೆ ಬಾಡಿನೂ ತಂಪಾಗಿರುತ್ತೆ, ಹೇರು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದೊಂದು ಮಕ್ಳಿಗೆ ಹೆರಿಡಿಟಿನೂ ಇರುತ್ತೆ. ನನಗೆ ಹೇರ್ ಚೆನ್ನಾಗಿದೆ, ನನ್ನ ಮಗಳಿಗೂ ಚೆನ್ನಾಗಿದೆ ಹಂಗೂ ಹೇಳ್ಬೋದು. ಆದರೆ ನಾವು ಕೇರ್ ಮಾಡೋ ಕರ್ತವ್ಯ ಮಾಡಲೇಬೇಕಲ್ವ.
ನಾನು ಹಾಗೆ ಹೇರ್‌ಗೆ ಆಯಿಲ್ ಅಪ್ಲೈ ಮಾಡಿಕೊಂಡೆ. ಆಯಿಲ್ ಅಪ್ಲೈ ಮಾಡಿಕೊಂಡು ನನ್ನ ಮಗಳಿಗೆ ಮಸಾಜ್ ಮಾಡಿರ್ತೀನಲ್ಲ, ಸಖತ್ ನಿದ್ದೆ ಮಾಡ್ತಾಳೆ. ಯಾಕಂದರೆ ನನ್ನ ಮಗಳು ನಿದ್ದೆ ಮಾಡೋದು ತುಂಬಾ ಕಮ್ಮಿ. ಆಫ್ಟರ್‌ನೂನ್ ಎಲ್ಲ ನಿದ್ದೆ ಮಾಡಲ್ಲ. ಆದರೆ ಈ ಥರ ಆಯಿಲ್ ಹಾಕಿ ಮಸಾಜ್ ಮಾಡಿದಾಗ ಮಲಗಿಸ್ಬಿಟ್ರಂತೂ 3 ಅವರ್ ನಿದ್ದೆ ಮಾಡ್ತಾಳೆ. ಸೊ ನಾನಂತೂ ಚೆನ್ನಾಗಿ ಮಲಗಿಸ್ಬಿಡ್ತೀನಿ ಆ ಟೈಮಲ್ಲಿ ಮಸಾಜ್ ಮಾಡಿಬಿಟ್ಟು. ಆಮೇಲೆ ಸ್ವಲ್ಪ ಅಮ್ಮ ಡ್ರೈ ಫ್ರೂಟ್ಸ್ ಕೊಡಿ ಅಂದ್ಲು. ಕೊಟ್ಟಾದ್ಮೇಲೆ ಮಲಗಿಸ್ದೆ. ಇದು ಈವ್ನಿಂಗು. ಈವ್ನಿಂಗ್ ಏನಪ್ಪ ಇದು ಬಕೆಟ್ ಒಳಗೆ ಹರಳುಪ್ಪು ಹಾಕ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹೆಣ್ಮಗು, ನನಗಿರೋದು ಹೆಣ್ಮಗು. ಯೂಶ್ವಲಿ ಹೆಣ್ಮಕ್ಳು ಈಗ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅಂದಮೇಲೆ ಯೂರಿನ್ ಇನ್ಫೆಕ್ಷನ್ ತುಂಬಾ ಆಗುತ್ತೆ. ಹಾಗಾಗಿ ನಾನು 2 ಡೇಸ್ಗೆ ಒನ್ಸು ಬಕೆಟ್ ಒಳಗಡೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಬಿಟ್ಬಿಟ್ಟು ಉಪ್ಪು ಹಾಕಿ ಕೂರಿಸ್ತೀನಿ ಒಂದು 5ರಿಂದ 10 ನಿಮಿಷ. ಜೊತೆಗೆ ನೋಡಿ, ಇದು ಹೋಮ್ ಮೇಡ್ ಬಾತ್ ಪೌಡರ್ ನಾನೇ ನನ್ನ ಮಗಳಿಗೆ ಅಂತ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. 6 ಮಂತ್ಸಿಗೆ ಎಷ್ಟು ಬೇಕೋ ಅಷ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಮನೇಲೇನ. ಅವಳಿಗೆ ಮಕ್ಕಳು ಅಂದಮೇಲೆ ನಮಗೆ ಗೊತ್ತೇ ಆಗಲ್ಲ. ಸ್ಕೂಲಿಗೆಲ್ಲ ಹೋಗ್ತಿರ್ತವೆ, ಅವರಿಗೆ ಈಗ ಸ್ಕೂಲಲ್ಲೆಲ್ಲ ವಾಶ್ರೂಮ್ಸ್ ಯೂಸ್ ಮಾಡ್ತಾರೆ. ತುಂಬಾ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ಮಕ್ಕಳಿಗೆ ಫೀವರ್ ಬರುತ್ತೆ ಕಂಟಿನ್ಯೂಸ್ ಆಗಿ. ನಮಗೆ ಗೊತ್ತೇ ಆಗಲ್ಲ. ಅದು ರೀಸನ್ ಏನಕ್ಕೆ ಅಂದರೆ ಯೂರಿನ್ ಇನ್ಫೆಕ್ಷನಿಂದ ಫೀವರ್ ಬಂದಿರುತ್ತೆ ಮಕ್ಕಳಿಗೆ. ಅದು ನಮಗೆ ಮಕ್ಕಳಿಗೆ ಬ್ಲಡ್ ಚೆಕಪ್ ಇಲ್ಲ ಯೂರಿನ್ ಚೆಕಪ್ ಮಾಡಿದಾಗಲೇ ಗೊತ್ತಾಗೋದು. ಬ್ಯಾಕ್ ಟು ಬ್ಯಾಕ್ ಒಂದು ಮಗುಗೆ ಫೀವರ್ ಬರ್ತಿದೆ ಅಂದರೆ, ಅದರಲ್ಲೂ ಹೆಣ್ಮಗುಗೆ ಯೂರಿನಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ತುಂಬಾ ಕೇರ್ ತೊಗೊಬೇಕಾಗುತ್ತೆ. ನಾನಂತೂ ನನ್ನ ಮಗಳಿಗೆ 2 ಡೇಸ್ಗೆ ಒನ್ಸ್ ಆ ಥರ ಮಾಡ್ತಾಯಿರ್ತೀನಿ. ನೋಡಿ, ಚೆನ್ನಾಗಿ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸಾದ್ಮೇಲೆ ನನ್ನ ಮಗಳಿಗೆ ಲೋಷನ್ ಎಲ್ಲ ಹಚ್ಚಿ ತುಂಬಾ ಅವಳ ಸ್ಕಿನ್ ಎಷ್ಟು ಹೇರ್ ಮತ್ತು ಸ್ಕಿನ್ ತುಂಬಾ ಸ್ಮೂತಾಗಿದೆ. ನೋಡೋಕ್ಕೆ ನನ್ನ ಮಗಳು ಸ್ವಲ್ಪ ಕಪ್ಪಾಗಿರ್ಬೋದು, ಬಟ್ ಲಕ್ಷಣ ಇದ್ದಾಳೆ. ಸ್ಕಿನ್ ಎಲ್ಲ ತುಂಬಾ ಸ್ಮೂತಾಗಿದೆ. ಅವಳಿಗೆ ಅಂತಲೇ ಒಂದು ದಿನ ಟೈಮ್ ಕೊಟ್ಬಿಡ್ತೀನಿ. ನನ್ನ ಮಗಳಿಗೆ ಸ್ಪಾ ಡೇ ಅಂತಲೇ ಇಟ್ಬಿಡ್ತೀನಿ. ಸ್ಯಾಟರ್ಡೇ ಇಲ್ಲ ಸಂಡೇ ಅವಳಿಗೆ ನೀಟಾಗಿ ಈ ಥರ. ಆಮೇಲೆ ಆ ಬಾಡಿಗೂ ಅಷ್ಟೇ ಮಸಾಜ್ ಮಾಡ್ತೀನಿ ನಾನು ಆಯಿಲ್ ಹಾಕಿ. ಅದನ್ನು ತೋರಿಸಿಲ್ಲ ನಾನು, ಯಾಕಂದರೆ ಅವಳು ತುಂಬಾ ಶೈ ಫೀಲ್ ಮಾಡ್ತಾಳೆ. ಸೊ ಹಾಗಾಗಿ ತೋರಿಸಿಲ್ಲ. ಅವಳಿಗೆ ಕೊಕೊನಟ್ ಆಯಿಲ್, ಬಾದಾಮ್ ಆಯಿಲು ಎಲ್ಲ ಹಾಕಿ ಒಂದೊಳ್ಳೆ ಬಾಡಿಗೆ ಮಸಾಜ್ ಕೊಟ್ಟೆ ನಾನು ಸ್ನಾನ ಮಾಡಿಸೋದು. ಹೇರೆಲ್ಲ ನೀಟಾಗಿ ಒರೆಸಿ ಡ್ರೈ ಮಾಡಿ ಸ್ವಲ್ಪ ಆಚೆ ಕರ್ಕೊಂಡೋಗಿ ಸೈಕಲೆಲ್ಲ ಓಡಿಸಿ ಆಟಾಡಿಸ್ತೀನಿ. ಮಗು ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದಕ್ಕೆ ಅನಿಸುತ್ತೆ ತುಂಬ ಜನ ತಾಯಂದಿರಿಗೆ ಹೆಣ್ಮಗು ಬೇಕು ಅಂತ ಅನಿಸೋದು. ಯಾಕಂದರೆ ಹೆಣ್ಮಕ್ಳು ಇರಬೇಕು, ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಗು ಇರಬೇಕು ಕಣ್ರಿ. ಆ ಹೆಣ್ಮಗು ಇದ್ದರೆ ಅದ್ರ ಖುಷಿನೇ ಬೇರೆ. ನೋಡಿ, ಅವಳು ಕೂದಲನ್ನ ಮುಚ್ಕೊಂಡು ಗುಮ್ಮ ಅಂತ ನನಗೆ ಎದುರಿಸ್ತಾಳೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.